ಇನ್ನು ಜಯಂತ್ ಪತ್ನಿಯ ಮೊಬೈಲ್ ಅನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಜಯಂತ್ ಪತ್ನಿಯ ಮೊಬೈಲ್ ಅನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆಂಡ್ರಾಯ್ಡ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಇದು ಕೂಡ ತನಿಖೆಯ ಭಾಗ. ಜಯಂತ್ ಮೊದಲ ಪತ್ನಿಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಆತ ಯಾವ ರೀತಿಯಾಗಿ ಟಾರ್ಚರ್ ಕೊಡ್ತಿದ್ದ, ಆತನಿಗೆ ಕೆಟ್ಟ ದುರಭ್ಯಾಸಗಳು ಯಾವ್ಯಾವ ಇವೆ ಅನ್ನೋದ್ರ ಬಗ್ಗೆ ಆಕೆ ಮಾತನಾಡ್ತಾ ಇದ್ರು. ಅದಾದ್ಮೇಲೆ ಎರಡನೇ ಪತ್ನಿಯೂ ಕೂಡ ಮಾತನಾಡಿದ್ರು. ಇದೀಗ ಅವರ ಪತ್ನಿಯ ಆಂಡ್ರಾಯ್ಡ್ ಫೋನ್ ಅನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಜಯಂತ್ ಪತ್ನಿಯ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜಯಂತ್ ಪತ್ನಿಯ ಮೊಬೈಲ್ ಅನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆಂಡ್ರಾಯ್ಡ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಇದು ಸಾಮಾಜಿಕ ಹೋರಾಟಗಾರ ಜಯಂತ್ ಪತ್ನಿಯ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುವುದು. ಸ್ಥಳ ಮಹಜರು ನಡೀತಾ ಇದೆ ಜಯಂತ್ ನಿವಾಸದಲ್ಲಿ. ಅವರ ಪತ್ನಿಯ ಹಳೆಯ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಮೊಬೈಲ್ ಕೂಡ ಯಾವ ರೀತಿಯಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿಯವರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಚಿನ್ನಯ್ಯನ ಆಂಡ್ರಾಯ್ಡ್ ಫೋನ್ ಅನ್ನ ವಶಕ್ಕೆ ಪಡೆದಿದ್ರು. ಇನ್ನು ಚಿನ್ನಯ್ಯನ ಇಬ್ಬರು ಪತ್ನಿಯರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ರು. ಈಗ ಜಯಂತ್ ಅವರ ನಿವಾಸದಲ್ಲಿ ಚಿನ್ನಯ್ಯ ಇದ್ದಿದ್ರಿಂದ ಅವರ ಪತ್ನಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಫೋನ್ ಕಾನ್ವರ್ಸೇಷನ್ ಏನಾದರೂ ಆಗಿರಬಹುದಾ ಅನ್ನೋ ಡೀಟೇಲ್ಸ್ ಸಿಗುತ್ತೆ ಈ ಫೋನಿಂದ.